ಬಾಯಿ ಗಲೆ. ಬಹುಶಃ ಈ ಹೆಣ್ಣು ಮಕ್ಕಳು ಏನಾದರೂ ಕೂಡ ವಿದ್ಯೆಯನ್ನು ಹೇಳಿಕೊಡ್ಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಅಂದ್ರೆ ಯಾವ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಇವತ್ತು ಭಾರತ ದೇಶದಲ್ಲಿ ಲಕ್ಷಾಂತರ ಮಂದಿ ಹೆಣ್ಣು ಮಕ್ಕಳು ಇವತ್ತು ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವರಿಗೆ ಪ್ರೇರಣೆ ತಾಯಿ ಮಾತೆ ಸಾವಿತ್ರಿ ಬಾಯಿಗಡೆ. ಈ ಜಗದ ಶ್ರೇಷ್ಠಗಳಾಗಿರ್ತಕ್ಕಂಥ ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿರ್ಮಲೆ, ಅಬ್ದುಲ್ ಕಲಾಂ, ಕುವೆಂಪು ಇವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಇದರೊಟ್ಟಿಗೆ ನಾವೆಲ್ಲ ಹೇಳ್ತೀವಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಯಾರು ಈ ಶ್ಲೋಕ ಹೇಳೋದಿಲ್ಲ. ಮಕ್ಕಳಿಗೆ ಹೇಳ್ಕೊಳ್ಳಿ, ಒಡೆಯ ಗುರುವೇ ನಮಃ ಅಂತ. ಆದರೂ ಕೂಡ ಏನು ಶ್ಲೋಕ ಇದೆ, ಇದು ಜೀವನವನ್ನು ರೂಪಿಸ್ತಕ್ಕಂಥ ಅಕ್ಷರ ನಮ್ಮನ್ನು ಸರಿದಾರ ತಂದ ಶ್ಲೋಕ ಅಂತ ನಾನಾದರೂ ಭಾವಿಸಿದ್ದೇನೆ. ಗುರುವೇ ದೇವರು, ಗುರುವೇ ತಂದೆ ತಾಯಿ, ಗುರುವೊಬ್ಬ ಗೆಳೆಯ, ಗುರು ತತ್ವಜ್ಞಾನಿ, ಚಿಂತಕ ಅಂತೆಲ್ಲ ಕೂಡ ನಾವು ಗುರುವನ್ನ ಬಣ್ಣಿಸ್ತೇವೆ. ಗುರು ಅಂದರೆ ಬರೀ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಗುರು ಅಲ್ಲ. ಗುರು ಅಂದರೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನ ಕಟ್ಟತಕ್ಕಂಥ ಶಕ್ತಿ ಇರ್ತಕ್ಕಂಥವನು ಈ ಗುರು. ಇವತ್ತು ನಾವು ಗುರು ಏನು ಹೇಳ್ತಾರೆ, ಹತ್ತಿರಶೀಲವಾಗಿರಬೇಕು, ಶಿಕ್ಷಣ ಜ್ಞಾನ ಭಂಡಾರಿಗಳಾಗಿ ಸಂವೇದನಶೀಲವಾಗಿರಬೇಕು, ಭವಿಷ್ಯವನ್ನು ರೂಪಿಸುವಂತಾಗಿರಬೇಕು ಅಂತ ಹೇಳಿ ಅನೇಕ ವಿಧವಾಗಿ ನಾವು ಗುರುಗಳನ್ನು ಪೂಜೆ ಮಾಡ್ತೀವಿ. ಗುರುಗಳ ಒಂದು ಆಶೋತ್ತರಗಳನ್ನು ನಾವು ನೆನೀತೀವಿ. ನನ್ನ ತಾಲೂಕಲ್ಲೂ ಕೂಡ ನಾನು ಕಂಡಾಗೆ ಸುಮಾರು 12 ವರ್ಷಗಳಿಂದ ಕೂಡ ತಾವೆಲ್ಲ ಕೂಡ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಯಾಕೋ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳ ಕಲಿಕೆ ಗುಣಮಟ್ಟ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡ್ತೇನೆ, ಗ್ರಾಮೀಣ ಭಾಗದ ಮಕ್ಕಳು, ಬಡವರ ಮಕ್ಕಳು, ರೈತರ ಮಕ್ಕಳು ಅವರೆಲ್ಲ ಕೂಡ ತಮ್ಮ ಮಕ್ಕಳು ಇದ್ದ ಹಾಗೆ. ಆ ಕೂಲಿ ಮಾಡ್ತಕ್ಕಂಥವರು, ಆ ಬಡವರು ತಮ್ಮನ್ನೇ ತಂದೆ ತಾಯಿಯನ್ನು ನಂಬಿ ಆ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ತಾರೆ. ತಾವು ತಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನ ಅವರಿಗೆ ದಾರಿ ಅಂದರೆ ಬಹುಶಃ ಅವರೆಲ್ಲ ಕೂಡ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮ ಗಾಯತ್ರಿಯನ್ನೇ ಗೆಲ್ಲಬೇಕು ಅಂತ ಆಸೆ ಚಿಂತೆಗಳನ್ನು ಮಾಡ್ಕೊಳ್ತಾರೆ. ಆತ ಅತ್ಯಂತ ಬಲಶಾಲಿ. ಅದೇನಾಗ್ತಾ ಇತ್ತು, ಅಲ್ಲಿ ಹಾವು ಇವೆಲ್ಲ ಸೇರ್ಕೊಂಡ್ಬಿಡ್ತಾ ಇತ್ತು. ನನ್ನ ಬಾಬಾ ರೈತರ ರಾಮೇಗೌಡ ಅಲ್ಲಿ ಸ್ಕೂಟರ್ ನಿಲ್ಸಿದ್ದ, ಅದರ ಹಾವು ಸೇರ್ಕೊಂಡ್ಬಿಟ್ಟಿದೆ. ಆತನ ಸಾಮಾನ್ಯ ರಾಮೇಗೌಡ ಶಾಲನ ಸ್ಕೂಟರ್ ಇರ್ತಾರೆ, ಒಳಗಡೆ ಇರ್ತಾರೆ. ಹೋಗಬಾ ಅಂದ್ರೆ ಶಾಲ ತೆಗಿತಾರೆ, ಸಿಗ್ತದೆ. ಅಲ್ಲಿ ತಿಂತಿದ್ದಾರೆ, ಅದರೊಟ್ಟಿಗೆ ಹಾವು ಬರ್ತಿದೆ. ಅವಾಗ ಬಂದ ಸರ್, ಆ ತಾಲೂಕು ಆಫೀಸಲ್ಲಿ ಹಾವು ತುಂಬಿಕೊಂಡಿದೆ ಸರ್, ಅಲ್ಲಿ ಯಾರು ಸ್ವಚ್ಛ ಮಾಡೋದಿಲ್ಲ ಅಂತ ಹೇಳ್ದ. ನಾನು ಮನೆ ಸಭೆ ಹೋಗಿದ್ದಾಗ ಅವತ್ತೇ ಕರೆದು, ನಾನು ಅವತ್ತು ನಮ್ಮ ಪುರಸಭಾ ಅಧ್ಯಕ್ಷನ ಕರೆದು, ನೋಡಪ್ಪ, ಈ ಅನಗತ್ಯವಾಗಿ ಬೆಳೆದಿರ್ತಕ್ಕಂಥ ಗಿಡಗಳನ್ನು ಶುದ್ಧ ಮಾಡು. ಇಲ್ಲಿ ನಾನು ಒಂದು ಸಬ್ ರಿಜಿಸ್ಟರ್ ಆಫೀಸರಿಗೆ ಕಂಪ್ಲೇಂಟ್ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ಹೇಳಿ ಶುದ್ಧ ಮಾಡೋ ಕೆಲಸವನ್ನು ಮಾಡಿದೆ. ಅದಕ್ಕೆ ಯಾರೋ ಮಹಾನುಭಾವ, ಆತನ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ ನಾನು. ಅದು ಹೆಸರು ಹೇಳೋ ದೊಡ್ಡ ವಿಷಯ ಅಲ್ಲ. ಆತ ಬಂದು ತಾಲೂಕು ಪ್ರೆಸ್ ಮೀಟ್ ಮಾಡ್ತಾನೆ. ತಹಸೀಲ್ದಾರು ಒಂದು MLA ಅವರು ಇಲ್ಲಿರ್ತಕ್ಕಂಥ ಗಿಡಗಳನ್ನು ನಾಶ ಮಾಡಿದ್ದಾರೆ, ಇದರಿಂದ ಲಕ್ಷಾಂತರ ರೂಪಾಯಿ ಹಾಳಾಗ್ಬಿಟ್ಟಿದೆ, ಮರಗಳೆಲ್ಲ ಬಾಣ ಹೋಮ ಹೋಗಿದ್ದಾವೆ ಅಂತ. ಅಣ್ಣ, ಯಾವ ಮರಗಳು ಬಾಣ ಹೋಮ ಆಗಿದೆಯಪ್ಪ, ಬೇಡ, ಅಷ್ಟು ವಿಷಯ ನಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ.
ಆಮೇಲೆ ಹೇಳ್ತಾರೆ 11 ವರ್ಷಗಳಿಂದ ಎಸ್ ಎನ್ ನಾರಾಯಣ ಸ್ವಾಮಿಗೆ ಒಂದು ಸಬ್ರಿಜಿಸ್ಟರ್ ಆಫೀಸ್ ಕಟ್ಟೋ ಯೋಗ್ಯತೆ ಇಲ್ಲ. ಪಬ್ಲಿಕ್ ಹಣ, ನೀನು 5 ವರ್ಷ ನಿಮ್ಮದೇ ಸರ್ಕಾರ, ನಿಮ್ಮದೇ BJP ಸರ್ಕಾರ, ನೀನೇ MP, ನೀನು ಎಷ್ಟು ಬಡ್ಡಿ ಕಟ್ಟಿದೀಯ ಹಣ? ಬಂಗಾರ ಬಡ್ಡಿ ಅದು ನಾವು ಕೇಳಬಹುದಲ್ಲ. ಬಿಡಿ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ನಿಂದನೆ ಮಾಡೋರು ಇಲ್ಲೇ ಇರಬೇಕು. ಅದಕ್ಕೆ ಬಸವಣ್ಣ ಹೇಳ್ತಾನೆ, ನಿಂದಕರಿರಬೇಕು ಹಂದಿಗಳಂತೆ. ನಿಂದನೆ ಮಾಡೋರು ಇಲ್ಲ ಅಂದ್ರೆ ನಾವು ಸೋಂಬೇರಿಗಳಾಗ್ಬಿಡ್ತೀವಿ. ಅದಕ್ಕೇನೆ ನಿಂದಕರಿರಬೇಕು ಹಂದಿಗಳಂತೆ. ಆ ನಿಟ್ಟಿನಲ್ಲಿ ಇವೆಲ್ಲ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ನಿಮ್ಮೊಟ್ಟಿಗೆ ಸದಾಕಾಲ ಇರ್ತೇನೆ.